ಏಯ್ ಹಾಳಾದವನೇ, ನಾನು ಅಷ್ಟು ಆಸೆಯಿಂದ ನನ್ನ ಮೊಮ್ಮಗ ನೋಡ್ಬೇಕು ಅಂತ ಕಾಯ್ಕೊಂಡಿದ್ದೀನಿ. ನೀನು ಬಂದ್ಬಿಟ್ಟು ಹೆಣ್ಮಗಾಗಿದೆ ಹೋಗೋದು ಬೇಡ ಅಂತ ಇದೆಯಾ? ಅಯ್ಯೋ ಹೋಗಮ್ಮ, ನಾನೇನೋ ನನ್ನ ಗಂಡು ಮಗು ಆಗ್ಬಿಡ್ತಾನೆ, ನನ್ನ ವಂಶಧಾರಕ ಉಟ್ಬಿಡ್ತಾನೆ ಅಂತ ಆಸೆಯಿಂದ ಇದ್ದರೆ ನಂಗೆ ಯಾಕೋ ಬೇಜಾರಾಗೋಯ್ತು ಹೆಣ್ಮಗು ಅಂತ ಕೇಳಿ. ಅದಕ್ಕೆ ಸುಮ್ಮನೆ ನಮ್ಮ ಅಮ್ಮನ ಕರ್ಕೊಬತ್ತೀನಿ ಹೇಳ್ಬಿಟ್ಟು ನೆಪ ಹಾಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಸರಿ, ಹೋದ್ರೆ ಹೋಗ್ಲಿ, ನಡಿ ಹೋಗೋಣ. ನನಗೆ ತುಂಬ ಆಸೆ ಆಗ್ತಿದೆ ಕಣ ಮಗು ನೋಡಬೇಕು ಅಂತ. ನೋಡೋ, ಹೆಣ್ಣಾಗಲಿ ಗಂಡಾಗಲಿ ಮಗು ತಾನೇ. ಅದು ಅಲ್ಲದೆ ನಿಂಗೆ ಎಷ್ಟು ಧೈರ್ಯ ಇರಬೇಕು, ನನ್ನ ಮೇಲೆ ಬಂದಿದ್ಯಾ? ಇವಾಗ ಬೀಗರನ್ನ ಏನು ಅನ್ಕೊಂಡಿರ್ತಾರೆ ನೋಡಿ, ಅಮ್ಮನಿಗೆ ಹೆಣ್ಮಗು ಆಗಿದೆ ಅಂತ ಬರ್ತಾ ಇಲ್ಲ ಅಂತ ಅನ್ಕೊಳ್ಳಲ್ವೇನೋ? ಅಯ್ಯೋ ಅಂದರೆ ಅನ್ಕೊಂಡ್ಲಿ ಹೋಗಮ್ಮ, ಯಾರು ನೋಡ್ತಾರೆ? ಅಲ್ಲಮ್ಮ, ಆಗೋದಾಯ್ತು, ಒಂದು ಗಂಡು ಮಗು ಆಗ್ಬೇಕಾಗಿತ್ತಾನೆ ಮೊದಲನೇದು, ಎಷ್ಟು ಚೆನ್ನಾಗಿರ್ತಾ ಇತ್ತು. ಅದ್ರ ಬೇರೆ ಹೆಣ್ಣು ಆಗ್ಬಿಟ್ಟಿದ್ಯಲ್ಲ, ಏನು ಮಾಡಲಿ? ನೋಡಪ್ಪ, ಯಾವತ್ತೂ ಅಷ್ಟೇ ಹೆಣ್ಮಗು ಗಂಡು ಮಗು ಅಂತ ಭೇದ ಭಾವ ಮಾಡಬಾರ್ದು. ಮೊದಲನೇ ಮಗು ಲಕ್ಷ್ಮಿ ಹುಟ್ಟಿದಾಳೆ ಕಣೋ, ಹೆಣ್ಮಗು ಖುಷಿ ಪಡೋ. ಖುಷಿ ಇಲ್ಲ ಅಂತೇನಲ್ಲಮ್ಮ, ಆದರೂ ಯಾಕೋ ಮನಸ್ಸು ಗಂಡು ಮಗುನ ಬಯಸ್ತಿತ್ತು. ಹೆಣ್ಮಗು ಆಯ್ತಲ್ಲ, ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಮಗು ನೋಡ್ಬಾರ್ದು ಅಂತ ಏನೂ ಇಲ್ಲ, ನೋಡಬೇಕು ಅಂತ ಆಸೆ ಇದೆ ನನಗೂ. ಸರಿ ನಡಿ, ಅದಕ್ಕೆ ಹೋಗೋಣ. ಅಯ್ಯೋ ಹೋದ್ರೆ ಆಯ್ತು ಬಿಡಮ್ಮ, ಇವಾಗ ಅರ್ಜೆಂಟ್ ಏನಿದೆ, ಎಲ್ಲ ಮನೆಗೆ ಬರಲಿ, ಆಮೇಲೆ ಹೋದ್ರೆ ಆಯಿತು. ನೋಡು, ಸ್ವಲ್ಪ ಇವಾಗಾದ್ರೂ ಬುದ್ಧಿ ಕಲ್ತ್ಕೋ. ಯಾಕೆಂದರೆ ಮಗು ಆಗಿದೆ, ಆ ಮಗುನ ಓದಿಸಿ ಬೆಳೆಸಿ ದೊಡ್ಡದಾಗಿ ಮಾಡೋಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ ಕಣೋ. ನೀನು ಸುಮ್ಮನೆ ಸೋಂಬೇರಿ ಥರ ಹಿಂಗೆ ಇರಬೇಡ, ಹೋಗಿ ಅಂದರೆ ಕೆಲಸ ಮಾಡು. ಇಲ್ಲಾಂದರೆ ನಿಮ್ಮ ಮಾವ ಸುಮ್ಮನೆ ಬಿಡಲ್ಲ ನಿನ್ನ. ನಿಮ್ಮ ಮಾವ ನೋಡಿದ್ರೆ ಅನಿಸ್ತಾ ಇದೆ ನನಗೆ, ಊರಲ್ಲಿ ಯಾರಿಗೂ ಏನೋ ಹೇಳಿದಾನೆ ಕಣೋ, ನೀನು ಸ್ವಲ್ಪ ಗಮನ ಕೊಡಿ ಅಂತ. ಅದಕ್ಕೆ ಹೇಳ್ತಾ ಇರೋದು, ಏನೋ ದುಡಿ, ಕೆಲಸ ಮಾಡು. ಅಯ್ಯೋ ಅಮ್ಮ, ನೀನೇನೋ ಕೆಲ್ಸಕ್ಕೆ ಹೋಗು ದುಡಿ ಅಂತ ಹೇಳ್ತೀಯ, ಆದರೆ ನನ್ನ ಕೈಲಿ ಆಗಬೇಕಲ್ಲ. ಯಾಕೋ ಏನೋ ಗೊತ್ತಿಲ್ಲಮ್ಮ, ಕೆಲ್ಸಕ್ಕೆ ಹೋಗ್ಬೇಕು ಅಂತಲೇ ಆಸೆ ಆಗುತ್ತೆ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಲೇ ಹೋಗ್ತೀನಿ, ಆದರೂ ಯಾಕೋ ಹೋಗೋಕ್ಕಾಗಲ್ಲ. ಅಮ್ಮ ಅಂದಂಗೆ ಅಪ್ಪನ ಹತ್ರ ಹೋಗ್ಬಿಟ್ಟು, ಅಪ್ಪ ನಂಗೆ ಮಗು ಆಗಿದೆ, ಊರಿಗೆ ಹೋಗಿ ಬರಬೇಕು, ಖರ್ಚಿಗೆ ಕಾಸಿಲ್ಲ ಕೊಡಪ್ಪ ಅಂದರೆ ಕೊಡ್ತಾರೆ ತಾನೆ? ಆಹಾ, ನೀನು ಬುದ್ಧಿಗೆ ತೊಗೊಂಡು ಹೊಡ್ಕೋಬೇಕು. ಅಲ್ಲ ಕಣೋ, ನಿಮ್ಮ ಅತ್ತಿಗೆ ನೋಡ್ತಾ ಇಬ್ಬರು ಗಂಡು ಮಕ್ಕಳು ಎಷ್ಟು ಚೆನ್ನಾಗಿ ಸಾಕ್ತಾ ಇದ್ದಾಳೆ ಅಂತ. ಒಂಟಿ ಹೆಂಗ್ಸಾದ್ರೂ ನೋಡು, ನಾನು ಹೇಳೋದು ಕೇಳು ಮಗನೆ, ಬುದ್ಧಿ ಮಾತು ಹೇಳ್ತೀನಿ ಕೇಳಿಸ್ಕೊ. ಹೋಗಿ ದುಡಿ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡಿಯಪ್ಪ. ಗಂಡಸ ಯಾವತ್ತು ಸೋಂಬೇರಿತನ ಮಾಡ್ಬಾರ್ದು ಕಣೋ, ಅದು ಮನೆಗೆ ಶೋಭೆ ಅಲ್ಲ. ನೋಡು, ಇವಾಗ ನನ್ನೇ ನೋಡು, ನಾನು ಕಷ್ಟಪಟ್ಟು ದುಡಿಯಲ್ವಾ, ಈ ವಯಸ್ಸಲ್ಲಿ ಕೂಡ ಕೂಲಿಗೆ ಹೋಗಿ ಬರ್ತೀನಿ. ಅಂಥದ್ರಲ್ಲಿ ನಿನಗೇನು ದಾಡಿ ಆಗಿದೆ? ಗಡವ ಇದ್ದಂಗಿದೆಯಾ? ದುಡಿಯಲ್ಲ ಅಂತೀಯಲ್ಲೋ? ಅಮ್ಮ ನೀನು ಯೋಚನೆ ಮಾಡಬೇಡ, ಒಂದು ಸ್ವಲ್ಪ ದಿನ ಇರು, ನನಗೆ ಲಾಟ್ರಿ ಟಿಕೆಟ್ ಒಂದು ತೊಗೊಂಡಿದ್ದೀನಿ, ಆ ನಂಬರ್ ಏನಾದ್ರು ಬಂದುಬಿಟ್ರು ನಾನು ಶ್ರೀಮಂತ ಆಗ್ಬಿಡ್ತೀನಿ. ಆವಾಗ ನೀನು ಕೆಲ್ಸಕ್ಕೆ ಹೋಗೋದು ಬೇಡ, ನಾನು ಹೋಗೋದು ಬೇಡ, ಆರಾಮಾಗಿರೋಣ. ಅಯ್ಯೋ ದೇವ್ರೆ, ನನ್ನ ಹಣೆ ಬರೋಕ್ಕೆ ಏನು ಹೇಳಿ? ನಿನಗೆ ಹೋಗಿ ಬುದ್ಧಿ ಹೇಳ್ತೀನಲ್ಲ, ಲಾಟ್ರಿ ಐತೆ ಲಾಟ್ರಿ. ನಿನಗೆ ಬುದ್ಧಿ ಹೇಳೋದು ಒಂದೇ, ಗೋಡೆ ತಚ್ಕೊಳ್ಳೋದು ಒಂದೇ. ಇದಕ್ಕಿಂತ ಅದೇ ಪರವಾಗಿಲ್ಲ, ನಾನು ಅದನ್ನೇ ಹೋಗಿ ಮಾಡ್ತೀನಿ. ನೋಡು, ನಾಳೆ ಬೆಳಗ್ಗೆ ನಾನು ಕರ್ಕೊಂಡೋಗಿ ಬೀಗ್ರ ಮೇಲೆ ಬಿಟ್ಟು ಸರಿ, ನಾನು ಮಗು ನೋಡ್ಬೇಕಷ್ಟೇ. ಹ್ಞೂ ಸರಿ ಬಿಡು, ಬೆಳಗ್ಗೆ ತಾನೇ ಕರ್ಕೊಂಡೋಗ್ಬಿಟ್ಟು ಬರ್ತೀನಿ. ಅಮ್ಮ ಅಂದಂಗೆ ತಿನ್ನೋಕೆ ಅಡುಗೆ ಅಂದರೂ ಮಾಡಿದ್ಯಾ? ಹೊಟ್ಟೆ ತುಂಬ ಅಷ್ಟೋಗ್ತಿತ್ತು. ನಿಮ್ಮ ಅದಕ್ಕೆ ಮುದ್ದೆನೂ ಸಾಂಬಾರು ತಗೊಬಂದು ಕೊಟ್ಟಾಳೆ, ತಡಿ ಹಾಕೊಬಂದು ಕೊಡ್ತೀನಿ ತಿನ್ನುವಂತೆ. ಸರಿ, ಏನು ಸಾಂಬಾರು? ಹಂಗೆ ಸೈಡ್ಗೆ ಏನಿದ್ರು ಕೊಡಮ್ಮ. ಇದಕ್ಕೇನು ಕಡಿಮೆ ಇಲ್ಲ, ಸಂಪಾದನೆ ಮಾಡೋಕ್ಕಾಗಿಲ್ಲ ಅಂದ್ರೂ ತಿನ್ನಕ್ಕೆ ಮಾತ್ರ ರುಚಿಯಾಗಿರ್ಬೇಕು ನಿನಗೆ. ಅಮ್ಮ ಹಂಗೆಲ್ಲ ಅನ್ಕೊಂಡು ಕೊಡ್ಬೇಡಮ್ಮ, ಊಟ ಮೈ ಹಿಡಿಯಲ್ಲ ನನಗೆ. ಹಾಯ್ ಏ ಶೋಭಾ, ಒಂದು ನಿಮಿಷ ಮನೆ ಒಳಗಿರೋದಲ್ಲ ನೀನು, ಎಲ್ಲೋಗ್ತಿರ್ತೀಯಾ? ಯಾವಾಗಲೂ ಆಚೆಗಳೇ ಇರ್ತಾಳಪ್ಪ. ಅಯ್ಯೋ ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇತ್ತಮ್ಮ, ಅದು ಕಾಲೇಜ್ ಬಗ್ಗೆ ಸ್ವಲ್ಪ ಏನೋ ಕೇಳ್ಕೊಂಬರ್ಬೇಕಾಗಿತ್ತು, ಯಾವಾಗ ಓಪನ್ ಆಗುತ್ತೆ ಏನು ಅಂತ. ಅದಕ್ಕೆ ಫ್ರೆಂಡ್ನ ನೋಡೋಕೆ ಹೋಗಿದ್ದೆ. ಓ ಹೌದಾ, ಏನಂತೆ? ಯಾವಾಗ ಓಪನ್ ಆಗುತ್ತದೆ ಕಾಲೇಜು? ಅಮ್ಮ ಅದು ಇನ್ನೊಂದು ವಾರ ಇಲ್ಲ 15 ದಿವಸಕ್ಕೆ ಓಪನ್ ಆಗುತ್ತಂತಮ್ಮ. ಅದು ನನಗೆ ನನ್ನ ಕಾಲೇಜ್ಗೆ ಹೋಗ್ಲಮ್ಮ. ಇದೇನು ಹೋಗ್ಲಾ ಅಂತ ಕೇಳ್ತೀಯಲ್ಲ, ಹೋಗು. ಮತ್ತೆ ಮನೇಲಿದ್ದೇನು ಮಾಡ್ತಿರ್ತೀಯಾ? ಕಾಲೇಜ್ಗೆ ಹತ್ರ ಹೋಗು, ಸ್ವಲ್ಪ ವಿದ್ಯೆ ತಲೆಗತ್ಲಿ. ಅಲ್ಲ ಅಮ್ಮ, ಯಾರು ಓದ್ತಾರೆ? ಯಾಕೋ ಬೋರು, ನಾನು ಓದೋಕ್ಕೆ ಅಷ್ಟಾಗಿ ಇಂಟ್ರೆಸ್ಟು ಇಲ್ಲ. ನಾನು ಮನೇಲಿ ಎತ್ಕೊಂಡು ಏನು ಕೆಲಸ ಮಾಡ್ತೀನಿ ಬಿಡಮ್ಮ. ಮನೇಲೇ ಕೆಲಸ ಮಾಡ್ತೀಯಾ? ಮನೇಲಿ ಮಾಡೋ ಕೆಲಸ ಏನು ಬರುತ್ತೆ ನನಗೆ? ಅಡುಗೆ ಮಾಡ್ತೀಯಾ? ಅಡುಗೆ ಅಲ್ಲಮ್ಮ, ಅಂದರೆ ಬೇರೆ ಏನು ಕೆಲಸ, ಅಂದರೆ ಕಂಪ್ಯೂಟರ್ ಕಲ್ತ್ಕೊತೀನಿ, ಏನಾದರೂ ಮಾಡ್ತೀನಮ್ಮ. ಅದನ್ನ ಬಿಟ್ಟು ಕಾಲೇಜ್ಗೆಲ್ಲ ಹೋಗು ಅಂತ ಹೇಳ್ಬೇಡ. ಅಯ್ಯೋ ನಾನೇನು ಹೇಳಿದೆ ನಿನಗೆ? ನೀನು ತಾನೇ ಇವಾಗ ಹೇಳಿದ್ದು ನನ್ನ ಫ್ರೆಂಡ್ನ ಕೇಳ್ಕೊಬರಕ್ಕೆ ಹೋಗೋದು ಯಾವಾಗ ಓಪನ್ ಆಗುತ್ತೆ ಕಾಲೇಜು ಅಂತ. ಎಲ್ಲ ನೀನೇ ಹೇಳ್ತೀಯಲ್ಲೇ. ಹಾಂ, ಹೋಗ್ಬೇಕು ಅಂತ ಅನಿಸ್ತಿತ್ತು, ಅದು ಕಾಲೇಜ್ ಮುಚ್ಚಿರ್ಬೇಕಾದ್ರೆ. ಈಗ ಓಪನ್ ಆಗ್ತಾ ಇದೆಯಲ್ಲ, ಯಾಕೋ ಹೋಗೋಕೆ ಮನಸ್ಸಿಲ್ಲಮ್ಮ, ನಾನು ಹೋಗಲ್ಲ ಬಿಡು. ಅಂದಂಗೆ ಅಪ್ಪ ನೀನೇ ಹೇಳ್ಬಿಡು, ಇಲ್ಲಾಂದರೆ ಬೈತಿರ್ತಾರೆ. ಸರಿ ಬಿಡು, ನಾನೇ ಮಾತಾಡ್ತೀನಿ. ನಂಗೆ ಎಲ್ಲಿ ನಿಮ್ಮ ಅಣ್ಣಂದಿಬ್ರು ಕಾಣಿಸ್ತಿಲ್ವಲ್ಲ? ನನಗೆ ಗೊತ್ತಿಲ್ಲಮ್ಮ ಎಲ್ಲಿ ಹೋಗ್ತಾರೋ ಅವರಿಬ್ರು. ಇವನು ಶಿವು ಅಂತೂ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾನೆ, ಆದರೆ ಇವನು ಈ ಕೀರ್ತಿ ಅಣ್ಣ ಯಾವಾಗೂ ಫ್ರೆಂಡ್ಸು ಗಲಾಟೆ ಅದು ಇದು ಬರ್ರಿ ಇದೇ ಅಮ್ಮ. ಅವನು ಒಂದು ಒಳ್ಳೆ ಬುದ್ಧಿ ಇಲ್ಲ ಅವನ ಹತ್ರ. ಏಯ್ ಸಾಕು, ಮುಚ್ಚು ಬಾಯ್. ದೊಡ್ಡವರು ಚಿಕ್ಕವರು ಅಂದಿಲ್ಲ, ಅವನು ಇವನು ಅಂತಾಳೆ. ಅಣ್ಣನಕ್ಕಾಗಲ್ಲ ನಿನಗೆ? ಸರಿ ಬಿಡು, ಏನಾಗುತ್ತೆ, ಅವನು ಇವನು ಅಂದರೆ ಅಣ್ಣನೂ ಅಲ್ಲ ಹಂಗೆ ಅಂತಾರೆ. ಅಮ್ಮ ಸರಿ, ಪಾಪ ಇಲ್ಲಿ ಕಾಣಿಸ್ತಾನೆ ಇಲ್ಲ,
ಅದು ಅಳೋದೇ ಇಲ್ವಲ್ಲಮ್ಮ, ಸೈಲೆಂಟಾಗಿ ಇರ್ತಾಳೆ ಅವಳು. ಹ್ಞೂ ಕಣೆ, ಅವಳು ತುಂಬ ಜಾಣೆ ಆಗ್ಬಿಟ್ಟಾಳೆ ನೋಡು. ಮಗು ಇದೆ ಅಂತ ಅನ್ಸೋದೇ ಇಲ್ಲ, ಸ್ವಲ್ಪ ಅಳೋದೇ ಇಲ್ಲ. ನೀನು ನೋಡ್ತಾ ಮಗುನ? ಹ್ಞೂಮ್ಮ, ನೋಡ್ಕೊಂಡು ಬಂದೆ. ತುಂಬ ಮುದ್ದಾಗಿದ್ದಾಳೆ, ಸೇಮ್ ಅಕ್ಕ ಹೆಂಗಿದ್ದಾಳೆ ಹಂಗೆ ಇದ್ದಾಳಲ್ಲ. ಹೌದು ಅಮ್ಮ. ಅಂದಂಗೆ ಅಕ್ಕ ಇನ್ನು ಇಲ್ಲಿ ಎಷ್ಟು ದಿನ ಅಂತ ಇರ್ತಾಳೆ? ಅಂದರೆ ಪಾಪು ವರ್ಷ ಆಗೋವರೆಗೂ ಇಲ್ಲೇ ಇಟ್ಕೊಂಡಿರ್ತೀಯಾ? ಅವ್ರ ಮನೆ ಕಳ್ಸೋದೇ ಇಲ್ಲ ನೀನು? ನೋಡಬೇಕು ಕಣೆ, ಆ ಪಾಪು ದೊಡ್ಡದಾಗಲಿ, ಅದ್ರ ಬಗ್ಗೆ ಯಾವಾಗಲೇ ಯಾಕೆ ಮಾತಾಡೋದು? ಯಾಕೆ ನಿಂಗೇನು ತೊಂದರೆ ನೋಡಿದ್ರೆ? ನಂಗೇನು ತೊಂದರೆ ಇಲ್ಲ, ನಿನಗೆ ತೊಂದರೆ. ಕೆಲಸ ಮಾಡಬೇಕಲ್ಲ, ಅದಕ್ಕೆ ಕೇಳಿದೆ. ಇಲ್ಲೂ ಮಾಡ್ತೀಯಾ, ಅಜ್ಜಿ ಮನೆಗೆ ಹೋಗಿ ಮಾಡ್ತೀಯಾ? ಅಷ್ಟಿದ್ಮೇಲೆ ಸ್ವಲ್ಪ ಸಹಾಯ ಮಾಡು. ಸಹಾಯ ನೀನು ನನಗೆ ಮಾಡಬೇಕು, ಅರ್ಧಂಬರ್ಧ ಕೆಲಸ ನಾನೇ ಮಾಡ್ತೀನಿ. ಸುಮ್ಮನೆ ಮೇಲ್ಮೇಲೆ ನೀನು ಮಾಡ್ತೀಯ ಅಷ್ಟೇ. ಸರಿ, ಅಲ್ಲಿ ಬಟ್ಟೆ ಒಗ್ದಾಕಿದ್ದೀನಿ, ಮೇಲೆ ತಗೊಂಡು ಒಣಗಕ್ಕೆ ಹೋಗು. ಪಾಪು ಬಟ್ಟೆಗಳು ಇಲ್ಲಿ ಹಾಕ್ತಾರೆ ಚೆನ್ನಾಗಿ ಒಣಗಲ್ಲ, ಮೇಲೆ ಬಿಸಿಲು ಚೆನ್ನಾಗಿದೆ ನೋಡು, ಅದಕ್ಕೆ ಬೇಗ ಒಣಕೊಳ್ಳುತ್ತೆ. ಮೇಲೆ ಹಾಕ್ಬರೋ. ಹೋಗಮ್ಮ, ನಾನೇ ಕೆಲಸ ಎಲ್ಲ ಮಾಡಲ್ಲ, ಅದೆಲ್ಲ ಒಂಥರ ಸ್ಮೆಲ್ಲು. ಅದು ನಿನ್ನ ಕಂಫರ್ಟ್ ಏನಾದರೂ ಹಾಕು. ಪಾಪಗೂ ಸ್ಮೆಲ್ ಬರಲ್ವಾ? ಸ್ವಲ್ಪ ಕಂಫರ್ಟ್ ಎಲ್ಲ ನೆನೆಸ್ಬಿಟ್ಟು ಆಮೇಲೆ ಹಾಕು, ಅವು ಚೆನ್ನಾಗಿರುತ್ತೆ ನೋಡು. ಮಗು ಬಟ್ಟೆ ಅದೆಲ್ಲ ಏನೂ ಹಾಕ್ಬಾರ್ದು, ಸ್ಮೆಲ್ಲು. ನಿನ್ನ ಹಂಗೆ ಬೆಲ್ಬಿಟ್ಯಾ? ಹೋಗೆ. ಹಂಗಲ್ಲ ಅಮ್ಮ. ಸರಿ, ಮಾಡಿದ್ರೆ ತಪ್ಪು, ಮಾಡ್ತಿದ್ದೆ ತಪ್ಪು ನಿನ್ನ ಹತ್ರ. ಸರಿ ಬಿಡು, ಎಲ್ಲಿಟ್ಟಿದ್ಯಾ? ಐತೆ ನನ್ನ ಮೇಲೆ, ಕ್ಲಿಪ್ ತಗೊಂಡೋಗಿ ಹಾಕ್ಬಿಡ್ ಬಾ. ಗಂಗಾ ಏನೇ ಮಾಡ್ತಾ ಇದೀಯಾ? ಒಳಗಿದೆಯೇನೆ? ಓ, ಇಲ್ಲೇ ನಿಂತ್ಕೊಂಡಿದ್ಯಾ? ಅದ್ಯಾಕಂಗೆ ಗಡ ಬರ್ತಾ ನಿಂತಿದ್ಯಾ? ಹ್ಞೂ ಒಂದೇನಾದ್ರು ಅನ್ನು. ಅಮ್ಮ, ಅಲ್ಲ ಅಮ್ಮ, ನೀನು ನಮ್ಮನೆಗೆ ಅದು ಇಲ್ಲಿವರೆಗೂ ಬಂದಿದೆಯಲ್ಲ, ಅದಕ್ಕೆ ಆಶ್ಚರ್ಯ ಆಯಿತು, ಅದಕ್ಕೆ ಹಂಗೆ ನಿಂತ್ಕೊಬಿಟ್ಟೆ. ಬಾಮ್ಮ, ಒಳಗಡೆ ಬಾ. ಯಾಕೆ ನಾನು ಈ ಮನೆಗೆ ಬರಬಾರ್ದಾ? ಈ ಮನೆ ನಂಗೆ ಸಂಬಂಧ ಇಲ್ವೇನೆ? ಯಾಕೆ ಹಿಂಗೆ ಮಾತಾಡ್ತೀಯ ನೀನು? ಅಮ್ಮ, ನಾನು ಹಂಗೆ ಹೇಳಿದ್ದಲ್ಲಮ್ಮ. ಸರಿ ಬಾ, ತುಂಬ ನಿಂತ್ಕೊಂಡಿದ್ದೀನಿ, ಕಾಲು ನೋವು ಬರುತ್ತೇನೋ, ಕುತ್ಕೋ ಬಾ. ಅಮ್ಮ ತಾಯಿ, ಈ ಸೊಂಟ ಅಂತೂ ತುಂಬ ನೋವು ಕಣೆ. ಯಾಕಮ್ಮ ಸೊಂಟ ನೋವ್ತಿದ್ಯಾ? ಹಾಸ್ಪಿಟ್ಲಿಗೆ ಹತ್ರ ಹೋಗೋಣ ಅಂತ ಸ್ವಲ್ಪ ಮೂವ್ ಹಾಕ್ಕೊಡ್ತೀನಿ ಬಾ, ಕಮ್ಮಿ ಆಗುತ್ತೇನೋ. ನೋಡ್ಗಂಗ, ಅದೆಲ್ಲ ಏನೂ ಬೇಡ. ನೋಡು, ನಾನು ಹೇಳ್ತೀನಿ, ಮಾಡ್ತೀಯಾ? ಹೇಳಮ್ಮ, ಅದೇನಂತ ಹೇಳು, ನಾನು ಮಾಡ್ತೀನಿ, ಹೇಳು. ನೋಡು, ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀಯಾ? ಒಂದೇ ಒಂದ್ಸರಿ ಕರ್ಕೊಂಡೋಗು. ಈ ಸೊಂಟ ನೋವಿಗೆ ಅನ್ನಂಗೆ ಬರ್ತಾ ಯಾಕೆ ಕಣ್ಣೆಲ್ಲ ಮಂಜಾಗ್ತೈತೆ. ಕಣ್ಣೇನ ಆಗೈತೇನೋ, ಚೆಕ್ ಮಾಡಿಸ್ಕೊಂಬರೋಣ. ನನ್ನ ಕರ್ಕೊಂಡು ಹೋಗ್ತೀಯಾ? ಅಯ್ಯೋ ಅಮ್ಮ, ನೀನಾಗಿದ್ದೆಲ್ಲ ಕೇಳಬೇಕಮ್ಮ, ನನಗೆ ಅಪ್ಲೈ ಮಾಡು. ಇರು, ನಿನ್ನ ಚಿಕ್ಕ ಮಗ ಬರಲಿ, ಅವನ ಹತ್ರ ಗಾಡಿ ಐತೆ, ಅದ್ರಲ್ಲಿ ಕೂಸ್ಕೊಂಡೋಗಿ ನೋಡ್ಸ್ಕೊಂಬರ್ತಾನೆ. ನಾನು ಬರ್ತೀನಿ, ನೀವಿಬ್ಬರೇ ಗಾಡೀಲಿ ಹೋಗೋರಂತೆ, ನಾನು ನಡ್ಕೊಂಬರ್ತೀನಿ. ಹಾಸ್ಪಿಟ್ಲ್ ಹತ್ರನೇ ಅಲ್ವಾ? ಯಾರು? ನಿನ್ನ ಮಗ ಚಿಕ್ಕವನ? ಆ ಥರ ನನ್ನ ಮಗಂತಿದ್ದಾನಲ್ಲ, ನನ್ನ ಕೈಲಾಗಲ್ಲಮ್ಮ. ಅವನು ಗಾಡಿನ ಮರೋ ಅಂತ ಓಡಿಸ್ತಾನೆ. ಊರಾಗ ಎಲ್ಲರೂ ಅದೇ ಹೇಳ್ತಾ ಇರ್ತಾರೆ, ನಿಮ್ಮ ಮೊಮ್ಮಗ ತುಂಬ ಜೋರಾಗಿ ಗಾಡಿ ಓಡಿಸ್ತಾನೆ ಅಂತ. ಅದಕ್ಕೆ ಅವ್ನು ಬೇಡ. ಇಬ್ಬರು ಆಟನಾಗೆಲ್ಲ ನೋಡ್ಬಿಟ್ಟು ಬರೋಣ, ಯಾಕಂದರೆ ನನಗೆ ಕುತ್ಕೊಳ್ಳೋಕ್ಕಾಗಲ್ಲ ಗಾಡಿ ಒಳಗಡೆ. ಅದಕ್ಕೆ ಆಟನಾಗ ಹೋಗಿ ಬರೋಣ. ಕಾಸು ಬೇಕಾ? ತಾನೇ ಕೊಡ್ತೀನಿ. ಅಮ್ಮ, ಇವಾಗ ನಿನ್ನ ಕಾಸು ನಾನು ಕೇಳಿದ್ನಾ? ಅದೆಲ್ಲ ಏನು ಬೇಡ ಬಿಡು. ಸರಿ ಅಮ್ಮ, ನೀನು ಊಟಕ್ಕೆ ಏನು ತಿಂತೀಯಾ? ಏನು ತೊಗೊಬಂದು ಕೊಡ್ಲಾ? ಊಟನಾ? ನನಗೇನು ಬೇಡ. ಅನ್ನಂಗೆ ಏನು ಮಾಡಿದ್ಯಾ? ಅಮ್ಮ, ಮುದ್ದೇನು ಅವರೆಕಾಳು ಹುಳಿ ಮಾಡಿದ್ದೀನಿ, ಹಾಕೋಬರ್ಲಾ? ಇರು, ಇವಾಗಲೇ ಬೇಡ, ಆಮೇಲೆ ಹಾಕೋ ಬರುವಂತೆ. ಅನ್ನಂಗೆ ನಿನಗೆ ಮೊಮ್ಮಗಳಾಗವಳಂತೆ? ಇಲ್ಲ, ಸೌಂಡೇ ಬರ್ತಾ ಇಲ್ಲ, ನಿದ್ದೆ ಮಾಡ್ತೈತ ಮಗು? ಹೌದು ಅಮ್ಮ. ನಿನಗೆ ಯಾರು ವಿಷಯ? ಅನ್ನಂಗೆ ದಿಫಿನ್ಗೂ ಪಾಪ ಆಯ್ತಂತೆ, ನೋಡೋಕೆ ಬರಬೇಕು ಅಂದ್ಕೊಂಡೆ, ಆದರೆ ಎಲ್ಲಿ, ನನ್ನ ಕೆಲಸನೇ ಆಗೋಗುತ್ತಮ್ಮ ಮೈನಲ್ಲಿ, ಅದಕ್ಕೆ ಬಂದಿಲ್ಲ. ನಾಳೆ ಬರ್ತೀನಿ ಬಿಡು. ಅವಳಿಗೂ ಮಗು ಆಗೈತೆ, ಹೆಣ್ಮಗು ಚೆನ್ನಾಗೈತೆ ನೋಡೋಕ್ಕೆ, ಆದರೆ ಸ್ವಲ್ಪ ಬಣ್ಣ ಕಪ್ಪಷ್ಟೇ, ಲಕ್ಷಣವಾಗೇನೋ ಇದ್ದಾಳೆ. ಆದರೆ ನಿನ್ನ ಮೊಮ್ಮಗಳಂಗೆ ಸೈಲೆಂಟ್ ಅಲ್ಲ, ಕಿಲೋ ಅಂತ ಕಿಚ್ತಾನೇ ಇರ್ತಾಳೆ. ಅದಕ್ಕೆ ಸೌಂಡಕ್ಕೆ ಅರ್ಧ ಎದ್ದು ಬಂದ್ಬಿಟ್ಟೆ ನಾನು. ಹೌದಾ? ಯಾಕಮ್ಮ ಅಷ್ಟು ಹೇಳ್ತಾಳೆ? ಏನಾಗಿದೆಯೋ ಏನೋ, ಹೊಟ್ಟೆಗಿಟ್ಟು ಹಸಿತಿದೆಯೇನೋ, ಅದಕ್ಕೆ ಹೇಳ್ತಾಳೆ ಏನೋ ಪಾಪ. ಇಲ್ಲ, ಅದಕ್ಕಂತೇನಲ್ಲ, ಏನಂತ ಗೊತ್ತಿಲ್ಲ, ಊಟ ಹೇಳ್ತಾನೆ ಇರ್ತಾಳೆ. ಸರಿ ಬಿಡಮ್ಮ, ನಾನು ಬಂದು ನೋಡ್ತೀನಿ ಏನಾಗಿದೆ ಅಂತ, ನೋಡ್ಬಿಟ್ಟು ಏನಾದರೂ ಹೇಳ್ತೀನಿ ಬಿಡು. ಅಂದಂಗೆ ನಿನ್ನ ಅಳಿಯನು ನಿನ್ನ ಬೀಗ್ ತಮ್ಮನ ಬಂದಿದ್ರಾ? ಯಾರೋ ಅಂದಂಗಿದ್ರು, ಹಾಸ್ಪಿಟ್ಲಲ್ಲಿ ನೋಡೋಕೆ ಬಂದಿಲ್ಲಂತೆ, ಏನೋ ಹೆಣ್ಮಗು ಅಂತ. ನಿಜನೇನಾ? ಏನೋ ಗೊತ್ತಿಲ್ಲಮ್ಮ, ಇನ್ನೂ ಯಾರೂ ಬಂದಿಲ್ಲ. ಈ ಅಪ್ಪ ಹೋದ ಹಾಸ್ಪಿಟ್ಲಿಂದಾನೆ ಕರ್ಕೊಬೋದೆ ನಮ್ಮ ಅಮ್ಮನ ಅಂತ, ಇಬ್ಬರು ಬಂದಿಲ್ಲ. ಏನೋ ಅವ್ರ ವಿಷಯ ಯಾರಿಗೆ ಗೊತ್ತು. ನೀನು ಆ ಥರ ಪಟ್ಬಿಟ್ಟು ಕೊಟ್ಬಿಟ್ಟೆ ಅವ್ರಿಗೆ, ಪಾಪ ಅವ್ಳಿಗೆ ಅಷ್ಟು ದೂರ ಹೋಗಿರ್ಬೇಕು, ಇಲ್ಲೇ ಹತ್ರ ಕೊಡಬೇಕಾಗಿತ್ತಾನೆ. ನೋಡು ಎಷ್ಟು ಕಷ್ಟ ಇವಾಗ. ಅವನು ಏನು ಕೆಲ್ಸಕ್ಕೆ ಹೋಗಲ್ಲ ಅಂತ, ಏನು ಕತೆ ಅವನು? ಅಯ್ಯೋ ಅಮ್ಮ, ಹಂಗೆಲ್ಲ ಏನೂ ಇಲ್ಲ. ಕೆಲ್ಸಕ್ಕೆ ಹೋಗಲ್ಲ ಅಂದ್ಬಿಟ್ರೆ ಅವ್ರು ತುಂಬ ಆಸ್ತಿ ಪಾಸ್ತಿ ಚೆನ್ನಾಗೇ ಇದೆಯಮ್ಮ, ಅದಕ್ಕೆ ತಾನೇ ಕೊಟ್ಟಿದ್ದು ನಾವು. ನೋಡ್ರಿ, ಸ್ವಲ್ಪ ಕರೆಸಿ ಬುದ್ಧಿಗಿದ್ದು ಹೇಳ್ತಿರೋಣ. ಹೌದು, ಹಂಗೆ ಮಾಡಬೇಕು. ಊರಲ್ಲೇ ಕಸ್ಬಿಟ್ಟು ಇಲ್ಲೆಲ್ಲ ಬೇಡ, ಸುಮ್ಮನೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದಕ್ಕೆ ಊರಲ್ಲೇ ಕಸ್ಬಿಟ್ಟು ಅವರಲ್ಲೇ ಬುದ್ಧಿ ಸ್ವಲ್ಪ ಹೇಳಿಸ್ಬೇಕು ಅವನಿಗೆ. ಅವನೇನಂತ ಕೆಟ್ಟವನೇನಲ್ಲ, ಒಳ್ಳೆಯವನೇ, ಸ್ವಲ್ಪ ಸೋಮಾಯ್ತಾನೆ ಅಷ್ಟೇ. ಅವ್ರ ಅತ್ತೆ ಪರವಾಗಿಲ್ಲ ಅನ್ಸುತ್ತೆ. ಯಾಕೋ ನನಗೆ ಬರ್ತಾರೇನೋ ಅಂತ ನೋಡಬೇಕು. ಬರಲಿ ಬಿಡು, ಬಂದರೆ ಈ ಚೆನ್ನಾಗಿ ಮಾತಾಡ್ಸಿ ಕಳಿಸು, ಎಲ್ಲೆಲ್ಲ ಹೋಗಲಿ, ಸರಿ ಹೋಗ್ತಾರೆ. ಹ್ಞೂ ಸರಿ ಸರಿ, ಇರು, ನೀವು ಊಟ ಹಾಕೊಂಡ್ಬಂದು ಕೊಡ್ತೀನಿ. ಓಹೋ, ಏನಜ್ಜಿ ಇವತ್ತು ಗಾಳಿ ಈ ಕಡೆ ಬಿಸ್ಬಿಟ್ಟಿದೆ,
ಇಷ್ಟು ದೂರ ಬಂದ್ಬಿಟ್ಟು ಅದು ನಮ್ಮ ಮನೆಗೆ. ಏಯ್ ಯಾಕೆ ನಾನು ಈ ಮನೆಗೆ ಬರಬಾರ್ದಾ? ಈ ಮನೆ ನಿಂದೇನು? ಅಮ್ಮಣ್ಣಿ ನಂದು ಮನೆ ಇದು. ಆಯ್ತು ಬಿಡು, ನಿಂದೇ ಆಗಲಿ ನಂದೇನಲ್ಲ. ಏನು ಸಮಾಚಾರ ಅಂತ ನಿನ್ನ ಮೊಮ್ಮಕ್ಕಳೆಲ್ಲ ಬಿಟ್ಬಿಟ್ರೆ ಅಲ್ಲಿಗೆ ಬರೋಕ್ಕೆ? ಅವ್ರಿಗೆಲ್ಲ ಏನೂ ಗೊತ್ತಿಲ್ಲ, ನಾನೇನು ಹೇಳಿಲ್ಲ. ಸುಮ್ಮನೆ ಹಿಂಗೆ ಹೋಗ್ತಾ ಇದ್ನಾ, ನೀವಮ್ಮ ನಿಂತ್ಕೊಂಡಿದ್ದ ಆಚೆ ಕಡೆ ಹಂಗೆ ಕರೆದು ಒಳಗಡೆ ಬಂದೆ. ಎಲ್ಲ ಸುಳ್ಳು ಮುದ್ಕಿ, ನಂಗೆ ಸುಳ್ಳು ಹೇಳ್ತೇನೆ ನೀನು? ನಾನೆಲ್ಲ ಕೇಳಿಸ್ಕೊಂಡಿದ್ದೆ ನೀನು ಮಾತಾಡ್ತಾ ಇದ್ದಿದ್ದು. ಹಾಂ ಅಮ್ಮ ಕರೆದ್ರೆ ನೀನು ಬಂದ್ಬಿಟ್ಟೆ ಅಂತೆ. ಹೋಗೆ, ಏನೇ ಕೆಲಸ ನೋಡ್ಕೋಗು. ಬಂದ್ಬಿಟ್ಲು ದೊಡ್ಡದಾಗಿಲ್ಲಿ. ನಿನಗೆ ವಯಸ್ಸಾದರೂ ಈ ಸೊಕ್ಕು ಹತ್ರ ಕಡಿಮೆ ಆಗಿಲ್ಲ ನೋಡು. ಹೋದ್ಲಾ?